ಡ್ರಿಂಕ್ಸಲ್ಲಿ ಬರ್ತಾರೆ, ಸ್ಮೋಕಲ್ಲಿ ಬರ್ತಾರೆ. ಒಂದು ಹುಡುಗ ಹುಡುಗಿನೇ ಆಗಲಿ ಆ ಬರೋ ರೀತಿ ಆನ್ ದಿ ವೇ, ನಾನು ಆನ್ ದಿ ವೇ ನೋಡ್ತೀನಿ. ಆ ಹಗ್ ಮಾಡ್ಕೊಂಡು ಬರೋದ್ರಿಂದ ಹಿಡಿದು ಕೆಡ್ತಾಗ ಬರ್ತಾರೆ ಸರ್. ಅವ್ರ ಹೆಣ್ಮಕ್ಳೆಲ್ಲ ಬಂದ್ರೆ ಅವ್ರ ಹೆಣ್ಮಕ್ಳಿಗೆಲ್ಲ ಬನ್ನಿ ನೀವು ನಮ್ಮ ಜೊತೆ ನಿಂತ್ಕೊಂಡು ಫೋಟೋ ತೆಗೀರಿ ಅಂದರೆ ಅವ್ನು ಯಾರು ಸರ್ ಹೇಳಕ್ಕೆ? ಹಂಗಾದ್ರೆ ಅವನು ನೀಟಾಗಿರ್ಬೇಕು, ಗೌರವ ಕೊಟ್ಟು ಗೌರವ ತಗೊಂಡು ಹೋಗ್ಬೇಕು. ಗಿವ್ ದಿ ರೆಸ್ಪೆಕ್ಟ್ ಅಂಡ್ ಟೇಕ್ ದಿ ರೆಸ್ಪೆಕ್ಟ್ ಅಂತ. ಅವ್ರು ಇನ್ನೂ ಕಲ್ತಿಲ್ವಾ? ಅವನೊಬ್ಬ ಯಾರೋ ಪ್ರೆಸ್ ರಿಪೋರ್ಟರ್ ಅಂತ, ಅವನಿಗೆ ಇನ್ನೂ ಕಲ್ಚರ್ ಗೊತ್ತಿಲ್ವ ಸರ್? ಆದರೆ ಬೇಡ ನಮಗೆ, ಅವರೇ ಬಂದು ಮಾಡ್ತೀವಿ, ಮೇಂಟೈನ್ ಮಾಡ್ತೀವಿ, ಮಾಡಲಿ ಬಿಡಿ ಸರ್. ನಮಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡ್ತೀವಿ, ದೇವ್ರೇನು ಆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಬೇಡ ಅಂತ ಹೇಳಿಲ್ಲಲ್ಲ. ಬಂದಾಗ್ಲೂ ಶೂ ಸಾಕ್ಸು ಎಲ್ಲ ಹಾಕೊಂಡು ಬರೋಣ ಮಾಡ್ತಾರೆ ಸರ್. ಇದು ದೇವಸ್ಥಾನ ಅಲ್ವಾ ಸರ್? ಅವರಿಗೂ ದೇವರು ನಮಗೂ ದೇವರು. ಅವ್ರ ಊರಲ್ಲಿದ್ದರೆ ಮಾತ್ರ ದೇವರಲ್ಲ ಅಲ್ವಾ? ಈಗ ನಾನು ಅವ್ರಲ್ಲಿ ಹೋಗ್ತೀನಿ, ಹಾಗಾದ್ರೆ ನಾನು ಹಂಗಾರೆ ಹೇಗೆ ಬೇಕಾದ್ರೆ ಹೋಗ್ಬೋದಾ? ಇಲ್ಲಲ್ಲ, ನನಗೂ ದೇವರು ಅಂದ್ರೆ ನಾನು ಯಾವುದೇ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಇದ್ರು ನಮ್ಗೆ ಹಿಂದೂ ದೇವರೇ ನಮಗೆ. ಇಲ್ಲಿ ಬಂದವರು ಯಾರೂ ಸಾಮಾನ್ಯ ಮಟ್ಟಿಗೆ ಒಂದು 75% ಜನ ಯಾರೂ ನೀಟಾಗಿ ಬರೋದು ಹೋಗಲ್ಲ ಸರ್. ಫ್ಯಾಮಿಲಿ ಬಂದರು, ಮಕ್ಳ ಜೊತೆ ಚೈಲ್ಡ್ ಮಕ್ಳನ್ನ ಕರ್ಕೊಂಡ್ಬಂದವ್ರು ಮಾತ್ರ ಡೀಸೆಂಟಾಗಿ ಬಂದು ಡೀಸೆಂಟಾಗಿ ಹೋಗ್ತಾರೆ. ಇಲ್ಲ ಅಂದವ್ರು ಎಲ್ಲರೂ ಡ್ರಿಂಕ್ಸಲ್ಲಿ ಬರ್ತಾರೆ, ಸ್ಮೋಕಲ್ಲಿ ಬರ್ತಾರೆ. ಒಂದು ಹುಡುಗ ಹುಡುಗಿನೇ ಆಗಲಿ ಆ ಬರೋ ರೀತಿ ಆನ್ ದಿ ವೇ, ನಾನು ಆನ್ ದಿ ವೇ ನೋಡ್ತೀನಿ. ಆ ಹಗ್ ಮಾಡ್ಕೊಂಡು ಬರೋದ್ರಿಂದ ಹಿಡಿದು ಕೆಡ್ತಾಗ ಬರ್ತಾರೆ ಸರ್. ನಮಗೂ ಮಕ್ಕಳಿದ್ದಾರೆ, ನಾವು ಮನೆ ಮುಂದ್ಗಡೆ ಬಗಲ್ ತೆಗಿಯಂಗಿಲ್ಲ. ನಾವು ಎಷ್ಟೋ ಸಲ ಅವ್ರು ಬಂದಾಗಲೂ ಬರೋ ರೀತಿ ಸರ್, ಬಂದಾಗ್ಲೂ ಶೂ ಸಾಕ್ಸು ಎಲ್ಲ ಹಾಕೊಂಡು ಮನೆಯೊಳಗೆ ಬರ್ತಾರೆ ಸರ್. ಇದು ದೇವಸ್ಥಾನ ಅಲ್ವಾ ಸರ್? ಅವರಿಗೂ ದೇವರು ನಮಗೂ ದೇವರು. ಅವ್ರ ಊರಲ್ಲಿದ್ದರೆ ಮಾತ್ರ ದೇವರಲ್ಲ ಅಲ್ವಾ? ಈಗ ನಾನು ಅವ್ರ ಊರಿಗೆ ಹೋಗ್ತೀನಿ, ಹಾಗಾದ್ರೆ ನಾನು ಹಂಗಾರೆ ಹೇಗೆ ಬೇಕಾದ್ರೆ ಹೋಗ್ಬೋದಾ? ಇಲ್ಲಲ್ಲ, ನನಗೂ ದೇವರು ಅಂದ್ಮೇಲೆ ನಾನು ಯಾವುದೇ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಇದ್ದರೂ ನಮ್ಗೆ ಹಿಂದೂ ದೇವರೇ ನಮಗೆ. ಯಾವುದು ಬೇರೆದು ಯಾವ ಟೈಪು ದೇವರಿಲ್ಲ ನಮಗೆ. ನನಗೆ ಎಲ್ಲ ಟೈಪಲ್ಲೂ ಶಕ್ತಿ ಇದೆ ಅಂತಲೇ ಆ ಶಕ್ತಿಗಾಗೆ ನಾವು ಆ ಭಗವಂತನ ಹತ್ರ ಬರೋದು. ನಾವು ಇಲ್ಲ ಅಂದಮೇಲೆ ಅವ್ರು ಎಷ್ಟು ಕೆಟ್ಟದಾಗ ಯಾಕೆ ಬರ್ಬೇಕು ಸರ್? ಅವ್ರು ಒಂದು ಹುಡುಗನಿಗೆ ಪ್ರಚೋದನೆ, ನೀನೇನೋ ಮಾಡ್ತೀಯಾ, ನೀನೇನು ಮನೆಯೊಳಗೆ ಒಂದು ಹೆಣ್ತಿನೋ ಮಕ್ಕಳು ಒಂದು ಅಪ್ಪ ಅಮ್ಮಂದಿರಿಗೆ ಹೇಳಿದ್ರೆ ಅವರೇ ಬಿಡಲ್ಲ. ಹಾಗಿರ್ಬೇಕಾದ್ರೆ ಒಂದು ಹುಡುಗ ಆದರೆ ಅವರು ನಮ್ಮ ಲೋಕಲ್ಲು. ಆ್ಯಕ್ಚುಲಿ ಹೇಳಿದ್ರೆ ಈ 8 ಗ್ರಾಮದವ್ರು ಯಾರೂ ಅಲ್ಲ ಅವರು ಬಂದವರು. ನಮ್ಮ ಒಂದು ದೇವಸ್ಥಾನ ಸನ್ನಿಧಿಗೆ ಭಗವಂತನ ಸನ್ನಿಧಾನಕ್ಕೆ ಬಂದಾಗ ಅವರು ಮರ್ಯಾದೆ ಕೊಡಬೇಕು, ನಾನು ಮರ್ಯಾದೆ ಕೊಡಬೇಕಲ್ವ? ಎಲ್ಲರೂ ಸಮಾನ ಈಕ್ವಲ್ ಸರ್. ಇದು ಅವರಿಗೊಂದು ಸಂವಿಧಾನ, ನಮಗೊಂದು ಸಂವಿಧಾನ ಇಲ್ಲ. ಹೊರಗಿಂದ ಬಂದವರಿಗೆ ಅದು ಬೇರೆ ದೇವಸ್ಥಾನ ಇದು. ಅದು ತುಂಬ ಸಲ ಬಂದಿದ್ದಾರೆ. ಈ ದೇವಸ್ಥಾನದಲ್ಲಿ ದೇವರೇ ಇಲ್ಲ, ವಿಗ್ರಹನೇ ಇಲ್ಲ, ಇದು ಸುಮ್ಮನೆ ಒಂದು ಇದು ಆಲಯ ಅಂದಮೇಲೆ ಯಾಕೆ ಬರ್ಬೇಕು ಸರ್? ಇದು ಅವಾಗ ಬೇಕಾದಷ್ಟು ಜಾಗ ಇದೆ. ಅವ್ರ ಊರಲ್ಲಿ ಹೋಗಿ ಅವ್ರು ಹೆಂಗೆ ಬೇಕಾದ್ರೆ ಮಾಡ್ಕೊಳ್ಳಿ, ಹಗ್ಗಾರ ಮಾಡ್ಕೊಳ್ಳಿ, ಕಿಸ್ಸಾರ ಕೊಟ್ಕೊಳ್ಳಿ, ಸ್ಲಿಪ್ಪರಾರ ಹಾಕೊಂಡು ಅವ್ರ ಮನೆ ದೇವಸ್ಥಾನಕ್ಕೆ ಅವ್ರು ಹೋಗ್ಬೋದಲ್ವ ಸರ್? ನಮ್ಮ ದೇವಸ್ಥಾನಕ್ಕೆ ಬಂದು ಆ ಅಶುದ್ಧಿ ಯಾಕೆ ಮಾಡ್ಬೇಕು ಸರ್ ಅವರು? ತಪ್ಪ ಸರೇನ ನೀವು ಹೇಳಿ ಸರ್? ಹಂಗಾರೆ ದೇವಸ್ಥಾನ ಅನ್ನೋದು ನಾವು ಪರಿಶುದ್ಧವಾದ, ನಾವೊಂದು ಸ್ನಾನ ಮಾಡಿಲ್ಲ ಅಂದರೆ ದೇವಸ್ಥಾನದೊಳಗೆ ಹೋಗಲ್ಲ ಸರ್. ನಾವು ಸ್ನಾನ ಮಾಡೇ ನಾವು ದೇವಸ್ಥಾನದೊಳಗೆ ಹೋಗಿ, ಯಾಕಂದರೆ ನಮ್ಮ ಭಕ್ತಿ ಅದು. ಮನೆಯೊಳಗೆ ಒಂದು ದೇವ್ರ ರೂಮಲ್ಲಿದ್ದರು ನಾವು ನಾನ್ ವೆಜ್ ತಿಂದರೆ ದೇವ್ರಿಗೆ ಕೈ ಮುಗಿಯಲ್ಲ ಸರ್. ನಾವು ಹಂಗಿರ್ಬೇಕಾರೆ ಅವ್ರು ಯಾಕೆ ಸರ್ ಪ್ರಚೋದನೆ ಮಾಡಿ ಇವತ್ತು ನಮ್ಮ ಮಕ್ಕಳಿಗೆ ಆ ತಾಯಿದ್ರ ಕಣ್ಣೀರು ನೋಡಿ ಸರ್? ಹಂಗಾದ್ರೆ ಹೇಗಿರ್ಬೇಕು ಸರ್? ಹಂಗಾರೆ ಊರೊಳಗೆ ಬಂದವರು ಊರೊಳಗೆ ಬಂದ ಮೇಲೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಡು ಅವರು ಹೋಗಂಗಿರ್ಬೇಕು. ಹೌದಾ ಸರ್? ಇದು ಪ್ರಚೋದನೆ ಸರ್. ಹಂಗಾರೆ ಪ್ರಚೋದನೆ ಇಲ್ಲ ಅಂದಿದ್ರೆ 10 ವರ್ಷದಿಂದ ಈ ಏರಿಯಾಕ್ಕೆ ಜನ ಬರ್ತಾ ಇದ್ದಾರೆ. ಯಾರಿಗಾದರೂ ಈ ಟೈಪ್ ಜನ ತೊಂದರೆ ಕೊಟ್ಟಿದ್ದಾರೆ ಸರ್ ನಮ್ಮ ಲೋಕಲ್ಲು? ಯಾವತ್ತು ನಮ್ಮ ಮಲೆನಾಡು ಜನ ಯಾವತ್ತು ಯಾರಿಗೂ ಅಬ್ಜೆಕ್ಷನ್ ಮಾಡೋರಲ್ಲ, ಯಾಕೆ ಬಂದಿದ್ದೀರಾ ಅಂತ ಕೇಳೋರಲ್ಲ. ಕೇಳಿದ್ದು ಅವ್ರಲ್ಲಿ ತಪ್ಪಿದ್ದಾಗ ಮಾತ್ರ ಪ್ರಶ್ನೆ ಮಾಡ್ತಾರೆ. ಆ ತಪ್ಪನ್ನು ಕೂಡ ತಪ್ಪು ಅನ್ನೋದಾದರೆ ನಾವು ಮಾತಾಡೋದೇ ತಪ್ಪು. ಈ ದೇವಸ್ಥಾನದಲ್ಲಿ ನಾವಿನ್ನು ನಮಗೆ ದೇವಸ್ಥಾನ ಬೇಡ, ಇನ್ನು ಬೇರೆ ಅವರೇ ಬಂದು ಆಡಳಿತ ನಡೆಸಲಿ ಬಿಡಿ. ಹಾಗಾದರೆ ಮಾಡ್ತಾರೆ, ಅವರೇ ಮಾಡ್ಕೊಂಡು ಹೋಗ್ಬಿಡ್ಲಿ, ನಾವೇನು ನೋಡೋಣ. ಬೇರೆ ಹಂಗಾರೆ ತಿರುಪತಿ ಹೋಗ್ತೀವಿ, ಧರ್ಮಸ್ಥಳ ಹೋಗ್ತೀವಿ, ಕುಕ್ಕೆ ಹೋಗ್ತೀವಿ, ಸ್ಲಿಪ್ಪರ್ ಹಾಕೊಂಡು ಹೋಗ್ತೀವ. ನಾವೊಂದು ಬೇಡ ಜೀನ್ಸ್ ಪ್ಯಾಂಟ್ ಆದರೆ ಲೇಡೀಸ್ಗೆ ತೆಗೆದು ಹೋಗಿ ಅಂತಾರೆ. ಕೇಳೋರು ಇರ್ತಾರೆ ಸರ್. ನನ್ನ ಮಗಳು ಬೇಡ ಉತ್ತರ ಪ್ರದೇಶ ಇದಕ್ಕಲ್ಲೇ ಹೋದ್ರು, ಅವ್ರು ಬರೀ ನನ್ನ ಮಗಳು ಕೇವಲ 8th 9th ಸ್ಟ್ಯಾಂಡರ್ಡು ಪ್ಯಾಂಟ್ ಹಾಕೊಂಡು ಹೋಯ್ತು, ಅವಳು ಲುಂಗಿ ಉಡಿಸಿ ದೇವಸ್ಥಾನದೊಳಗೆ ಕಳಿಸಿದ್ರು. ಯಾಕೆ ಸರ್? ಅದು ಗೌರವ ಅಲ್ವಾ ನಮ್ಮದು? ಹೌದಲ್ವ ಹೇಳಿ? ಗೌರವ ಸರ್ ಅದು. ಎಲ್ಲೇ ಹೋದರೂ ನಮ್ಮ ಹಿಂದೂ ದೇವಸ್ಥಾನ ನಾವು ಮರ್ಯಾದೆ ಕೊಟ್ಟರೆ ಮಾತ್ರ ಭಗವಂತ ನಮ್ಗೆ ಒಳ್ಳೇದು ಮಾಡ್ತಾನೆ. ನಾವು ಪ್ರಚೋದನೆ ಕೊಟ್ಕೊಂತ ಹೋದರೆ ಮುಸ್ಲಿಮ್ಸ್ ಯಾಕೆ ಸರ್? ಎಲ್ಲರೂ ಬರ್ತಾರೆ, ನುಗ್ತಾರೆ ನಮ್ಮ ದೇವಸ್ಥಾನದೊಳಗೆ. ಅವ್ರು ಹಿಂದೂ ಅಲ್ವ ಸರ್? ಅವ್ನು ಹಾಸಂದವನು ಹಂಗಾರೆ ಅವನು ಫ್ಯಾಮಿಲಿ ಪರ್ಸನ್ಗಳಲ್ವಾಗಾದ್ರೆ ನಮಗೆ ಮಾತ್ರ ಫ್ಯಾಮಿಲಿ ಪರ್ಸನ್ಗಳು. ಅವ್ರ ಹೆಣ್ಮಕ್ಳೆಲ್ಲ ಬಂದರೆ ಅವ್ರ ಹೆಣ್ಮಕ್ಳಿಗೆಲ್ಲ ಬನ್ನಿ ನೀವು ನಮ್ಮ ಜೊತೆ ನಿಂತ್ಕೊಂಡು ಫೋಟೋ ತೆಗೀರಿ ಅಂದರೆ ಅವ್ನು ಯಾರು ಸರ್ ಹೇಳಕ್ಕೆ? ಹಂಗಾದ್ರೆ ಅವನು ನೀಟಾಗಿರ್ಬೇಕು, ಗೌರವ ಕೊಟ್ಟು ಗೌರವ ತಗೊಂಡು ಹೋಗ್ಬೇಕು. ಗಿವ್ ದಿ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ದಿ ರೆಸ್ಪೆಕ್ಟ್ ಅಂತ. ಅವ್ರು ಇನ್ನೂ ಕಲ್ತಿಲ್ವಾ? ಅವನೊಬ್ಬ ಯಾರೋ ಪ್ರೆಸ್ ರಿಪೋರ್ಟರ್ ಅಂತ, ಅವನಿಗೆ ಇನ್ನೂ ಕಲ್ಚರ್ ಗೊತ್ತಿಲ್ವ ಸರ್? ಆದರೆ ಏನೋ ಗೊತ್ತಿಲ್ಲ, ಹೇಳ್ಕೊಂಡಿದ್ದಾರೆ. ನಾವು ಮೊಬೈಲಲ್ಲೆಲ್ಲ ಬಂದೆಲ್ಲ ನೋಡ್ತಾ ಇದ್ದೀವಿ. ಒಂದು ಪರಿಸರನ ಹಾಳು ಮಾಡೋದಂದ್ರೆ ಎಷ್ಟೊತ್ತು ಬೇಕು ಸರ್? ಇದೇ ಟೈಮೇ ಇದು ನ್ಯಾಷನಲ್ ನ್ಯೂಸ್ ಆಗ್ತಾ ಇರ್ಬೇಕಾದ್ರೆ ಒಂದು ಸಣ್ಣ ದೇವಸ್ಥಾನಕ್ಕೆ ಒಂದು ಗೌರವ ಕೊಟ್ಕೊಂಡು ಹೋಗಿದ್ರೆ ಇವತ್ತು ಯಾಕೆ ಸರ್ ಇತ್ತು ನ್ಯಾಷನಲ್ ನ್ಯೂಸಲ್ಲಿ ಬರ್ತಾ ಇತ್ತು? ಬಂದಿದ್ದೆಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅನಿಸುತ್ತೆ. ಭಗವಂತ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ದಂಗೆ ಎಲ್ಲ ಆಗಲಿ ಬಿಡಿ. ಪಾಪ ಆ ಮಕ್ಕಳಿಗೆ ಆ ತಾಯಿದ್ರೆ ಎಲ್ಲದು ನೋಡಿದ್ರೆ ಬೇಜಾರಾಗ್ತಿದೆ ಸರ್. ಹಾಗಾದರೆ ಏನೋ ಸರಿ ಮಾಡಿ ಆ ಮಕ್ಕಳನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಕೇಸ್ ಇಲ್ದಂಗೆ ಮಾಡಿ ಹೊರಗೆ ಕಳಿಸಿದ್ರೆ ಸಾಕು ಸರ್ ನಮಗೆ.
ಈಗ ಆ ರೀತಿ ಪ್ರಚೋದನೆ ಕೊಟ್ಟರಿಗೆ ಅವರಿಗೂ ಶಿಕ್ಷೆ ಆಗ್ಬೇಕು ಸರ್. ಈಗ ನಮ್ಮ ಮಕ್ಕಳೆಲ್ಲ ಇವರು ಮನೆಯವರು ಚೈನ್ ಹರ್ಕೊಂಡು ಹೋಗಿದ್ದಾರೆ, ಅವ್ರು ಚೈನ್ ಸಿಕ್ಕಿಲ್ಲ ನಮಗಿನ್ನು. ನಮ್ಮನೆ ಬಾಗಿಲೇ ಅವ್ರು ಸ್ಕೂಟಿಯಲ್ಲಿ ತಂದು ನಿಲ್ಸೋಗಿದ್ರು ಸರ್ ಅವರು. ಒಂದು ಪರಿಸರಕ್ಕೆ ಬಂದ ಮೇಲೆ ಆ ಪರಿಸರನ ನೋಡಿ ಸರ್. ಆ ಬಾತ್ರೂಮು ವಾಶ್ರೂಮ್ ನೋಡೋಂಗಿದೆಯಾ? ಯಾವುದು ಉಂಟು ಯಾವುದಿಲ್ಲ ಸರ್. ವಾಟ್ರ್ ಬಾಟ್ಲು, ಪ್ಲಾಸ್ಟಿಕ್ಕು, ಅವ್ರು ಏನು ತಿಂತಾರೋ ಎಲ್ಲ ನಮ್ಮ ಇಲ್ಲಿ ಬಂದವರು ನಮ್ಮ ಲೋಕಲೇ ಆಗಲಿ ಯಾರೇ ಆಗಲಿ ಅವರೇ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ಸರ್. ಏನೋ ಬರ್ತಾರೆ, ಹೋಗ್ಲಿ ಬಿಡಿ ಅಂತೇಳಿ ಹೋಗ್ಲಿ ಎಷ್ಟು ಸಲ ಹೋಗ್ಲಿ ಬಿಡಿ ಅನ್ಬೋದು ಸರ್. ನಾವು ಹೋಗಿದ್ರೆ ಬೇಡ ನಮಗೆ, ಅವರೇ ಬಂದು ಮಾಡ್ತೀವ ಮೇಂಟೈನ್ ಮಾಡ್ತೀವಿ, ಮಾಡಲಿ ಬಿಡಿ ಸರ್. ನಮಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡ್ತೀವಿ, ದೇವ್ರೇನು ಆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಬೇಡ ಅಂತ ಹೇಳಿಲ್ಲಲ್ಲ. ಅವ್ರು ಪ್ರಚೋದನೆ ಕೊಟ್ಕೊಂಡ್ರೆ ನೋಡೋಣ ಅದೆಷ್ಟು ಸಹ ಮಾಡ್ತಾರೆ ಅಂತ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. ನಾ 5 ತಿಂಗಳ ಹಿಂದೆನೇ ಅವನಿಗೆ ಮತ್ತು ಕಾಯಿಲೆ ಬಂದಿತ್ತು ತಲೆ ಸುತ್ತು ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೆ. 5,000 ಸ್ಕ್ಯಾನಿಂಗ್ಗೆ ಹಾಕಿದೆ ನಾರ್ಮಲ್ ಬಂತು ನಾನೊಂದು ತಾಯಿಯಾಗಿ ಹೇಳ್ತಿದ್ದೀನಿ ನನ್ನ ಮಗ ಕಷ್ಟಪಡೋದು, ಅವ್ನು ಕಣ್ಣೀರು ಹಾಕೋದು ನನ್ನ ಕೈಲಿ ನೋಡೋಕ್ಕಾಗ್ತಿದ್ದಿಲ್ಲ ಅವ್ನು ಯಾವಾಗಲೂ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದಿಲ್ಲ ಮಕ್ಕೊಂತಿದ್ದಿಲ್ಲ ಅವ್ನು ಎಲ್ಲರಿಗೂ ನೋಡಿ ಅಳೋದು ಅವನು ಫುಲ್ಲು ದಪ್ಪಾಗ್ಬಿಟ್ಟ ಬೆಂಗಳೂರಲ್ಲಿ ಒಯ್ದಿದ್ವಿ ಅಲ್ಲೂ ಆಗಲ್ಲ ಅಂದ್ರು. ಬೆಂಗಳೂರು ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಕೊಲೆಸ್ಟ್ರಾಲ್ ಎಲ್ಲ ತಗ್ಸಕ್ಕೆಲ್ಲ ಹೋಗಿದ್ದೀನಿ ಸರ್. ಫಸ್ಟಿಗೆ ನನಗೆ ಪೀಡ್ಸ್ ಕಾಯಿಲೆ ಇತ್ತು ಸರ್. ಮಾತ್ರೆ ತಗೊಂಡು ನಾನು ಫುಲ್ ದಪ್ಪ ಆಗಿಬಿಟ್ಟಿದ್ದೆ. ಮುಂಚೆ ನನಗೆ ತಲೆ ಸುತ್ತ ಬರೋದು, ಕಣ್ಣೆಲ್ಲ ಮಂಜಾಗೋದು, ವಾಮೆಂಟ್ ಆಗೋದು. ನಾನು ಮುಂಚೆ 95 kg ಇದ್ದೆ, ಕೇವಲ 4 ತಿಂಗಳಲ್ಲಿ 23 kg ಸಣ್ಣ ಆಗಿದ್ದೀನಿ. ಅಂದ್ರೆ 72 kg ಇದ್ದೀನಿ ಈಗ. ಆಮೇಲೆ ಒಂದು ವಾರ ಬಿಟ್ಟು ನಿಮ್ಮ ಜೀನಿ ಸ್ಲಿಮ್ ತಗೊಂಡ್ಮೇಲೆ ಬೆನ್ನೋವು ಸುಸ್ತು, ತಲೆನೋವು ಏನು ಇಲ್ಲ ಅದನ್ನ ತಗೊಂಡ್ಮೇಲೆ ಅವನು ಪರವಾಗಿಲ್ಲ ಈಗ ನೋಡಿದ್ರೆ ನನ್ನ ಮಗ ನೋಡಿದ್ರೆ ಖುಷಿ ಆಗ್ತೈತೆ ನನ್ನ ಮಗ ದಪ್ಪ ಇದ್ನಲ್ಲ ಅವಾಗ ನೋಡಿ ಕಣ್ಣೀರ್ ಹಾಕ್ತಿದ್ದೆ. ನಾನೀಗ ಖುಷಿ ಪಡ್ತಿದ್ದೀನಿ ನನ್ನ ಮಗಗ್ ನೋಡಿ. ನಮ್ ನೆಂಟ್ರೆ ನನಗೆ ಗುರುತು ಹಿಡಿತಿಲ್ಲ, ಸಣ್ಣ ಆಗಿದ್ದೀನಿ. ದಪ್ಪ ಇದ್ದವರೆಲ್ಲ ತಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಆರೋಗ್ಯಕ್ಕೆ ಒಳ್ಳೇದು ನನ್ನ ಮಗ ಸಣ್ಣ ಆಗ ನನಗೆ ಖುಷಿ. ಎಲ್ಲಾ ತಾಯಿಯವ್ರ ಮಕ್ಕಳು ಯಾರ ಮನೇಲಿ ದಪ್ಪ ಇದಾರ ಮಕ್ಕಳು ಎಲ್ಲಾ ತಾಯಿ ನೀವು ಸಪೋರ್ಟ್ ಮಾಡ್ರಿ ಮಕ್ಕಳಿಗೆ. ಜೀನಿ ಸ್ಲಿಮ್ ಯೂಸ್ ಮಾಡಿ, ನೀವು ಜೀನಿ ಸ್ಲಿಮ್ ತಗೊಳ್ರಿ, ನೀವು ಖುಷಿ ಪಡ್ತೀರಿ. ನನ್ನ ಮಗಗ್ ನೋಡಿ ನಾನು ಖುಷಿ ಪಡ್ತಿದ್ದೀನಿ ಇವಾಗ. ಏನು ಭಯ ಇಲ್ಲ ಸರ್, ಇದೇನು ಸಿರಿಧಾನ್ಯಗಳಿಂದ ಮಾಡಿರೋ ಪೌಡರ್ ಇದು, ಇದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ. ಜೀನಿ ಸ್ಲಿಮ್ ಯೂಸ್ ಮಾಡಿ. ಥ್ಯಾಂಕ್ ಯು ಜೀನಿ ಸ್ಲಿಮ್.